ಶಿವಕುಮಾರ್ಗೆ ಮೊದಲ ಅಪಶಕುನ. ಮಂತ್ರ ಮಾಡಿದ್ಯಾರು? ಒಪ್ಪಂದದಿಂದ ಸಿಎಂ ಪಟ್ಟಕ್ಕೆ. ಯಾವ್ಯಾವ ಒಪ್ಪಂದಗಳು ಇದೆ ಅಧಿಕಾರಕ್ಕೆ? ಡಿಕೆ ಗೆದ್ರ ಎಡವಿದ್ದಲ್ಲಿ ಅಡ್ಡಗಾಲು ಹಾಕಿದಂತಹ ನಾಯಕರು ಯಾರ್ಯಾರು? ಮಹಾನಾಯಕನಿಗೆ ಮಹಾ ಸಂಕಟ. ಸೋತರು ಗೆದ್ದ ಸಿದ್ದರಾಮಯ್ಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ಅರ್ಜುನನ ಗುರಿ, ವಿದುರನ ನೀತಿ, ಭೀಮನ ಬಲ, ಕೃಷ್ಣನ ತಂತ್ರದೊಟ್ಟಿಗೆ ಕನಕಪುರದ ಬಂಡೆ ಕೊನೆಗೂ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಬಹು ದಿನಗಳ ಕನಸು ಈಡೇರಿದೆ. ಆದ್ರೆ ನಿರೀಕ್ಷೆಯಂತೆ ವಿಘ್ನಗಳು ಕೂಡ ಎದುರಾಗಿದೆ. ಇದಕ್ಕೆ ಕಾರಣ ಏನು? ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇಲ್ಲದಂತಹ ಈ ರಾಜೀನಾಮೆಯ ಆಟ ಈಗ್ಯಾಕೆ? ಡಿಕೆ ಶಿವಕುಮಾರ್ ಎಡವಿದ್ಯಾಕೆ? ಅಡ್ಡಗಾಲು ಹಾಕಿದ್ಯಾರು? ಹಾಗಾದ್ರೆ ಮುಂದೇನು? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ವೀಕ್ಷಕರೇ, ವಿಘ್ನಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಸಿಂಪಲ್ ಉತ್ತರ ಏನಪ್ಪಾ ಅಂತ ಅಂದ್ರೆ, ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದು ಒಪ್ಪಂದದ ಕಾರಣಕ್ಕೆ. ನೋಡಿ, 2023ರಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಕಾರಣ ಅಂದಿನ ಬಿಜೆಪಿ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳು. ಬಿಜೆಪಿಯ ಆಡಳಿತದಿಂದ ಜನ ರೋಸಿ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿನ ಗೊಂದಲ ಕಾಂಗ್ರೆಸ್ಗೆ ವರದಾನ ಕೂಡ ಆಗಿತ್ತು. ಬಿಜೆಪಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸುವಂತಹ ನಿಟ್ಟಿನಲ್ಲಿ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ, ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ರು. ಇಬ್ಬರಲ್ಲಿ ಯಾರ ಪಾತ್ರ ದೊಡ್ಡದು ಅನ್ನುವಂತಹದ್ದು ಈಗ ಅಪ್ರಸ್ತುತ. ಆದ್ರೆ ಈಗ ಮುಖ್ಯಮಂತ್ರಿ ಬದಲಾವಣೆಯಿಂದ ಉಂಟಾಗಿರುವಂತಹ ಗೊಂದಲಗಳು ಅಪಾಯದ ಹಂತಕ್ಕೆ ಮುಟ್ತಾ ಇದೆ. ಅಕ್ಷರಶಃ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯದ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇಲ್ಲದಂತಹ ಈ ರಾಜೀನಾಮೆಯ ಆಟ ಈಗ್ಯಾಕೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ರಾಜ್ಯ ಯುದ್ಧವನ್ನ ಗೆಲ್ಬೇಕು ಅಂತ ಅಂದ್ರೆ ಮೊದಲು ತನ್ನ ಸೇನೆ ಮತ್ತು ಸೇನಾಧಿಪತಿಗಳ ವಿಶ್ವಾಸವನ್ನ ಪಡಿಲೇಬೇಕು. ಸೇನೆ ಸೇನಾಧಿಪತಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಂತಹ ರಾಜ ಯುದ್ಧ ಗೆದ್ದಂತಹ ಇತಿಹಾಸವೇ ಇಲ್ಲ. ಎಂತಹ ಪರಾಕ್ರಮಿ ರಾಜನೇ ಇರ್ಲಿ, ಮೊದಲು ತನ್ನವರ ವಿಶ್ವಾಸವನ್ನ ಗಳಿಸುವುದು ಮುಖ್ಯವಾಗಿರುತ್ತೆ. ಅದರಂತೆ 2023ರಲ್ಲಿ ಕಾಂಗ್ರೆಸ್ ಗೆದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಮುಖ್ಯವಾದಂತಹ ಕಾರಣ ಸಿದ್ದರಾಮಯ್ಯ ಅವರಿಗೆ ಇದ್ದಂತಹ ಬೆಂಬಲ. ಅರ್ಥಾತ್ 136 ಶಾಸಕರ ಪೈಕಿ ಸಿಂಹಪಾಲಿನ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿದ್ರು. ಇದಲ್ಲದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ರು. ಒಂದು ಲೆಕ್ಕದಲ್ಲಿ ಟಗರು ಸಿದ್ದರಾಮಯ್ಯ ಅವರು ಶಾಸಕರು, ಹಿರಿಯ ನಾಯಕರ ವಿಶ್ವಾಸವನ್ನ ಗಳಿಸಿದ್ರು. ಇದಕ್ಕೆ ನಿದರ್ಶನ ಅನ್ನುವಂತೆ ಸಿಎಲ್ಪಿ ಮೀಟಿಂಗ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು ಅಂತ ಹೇಳಿ ಶಾಸಕರು ಓಟನ್ನ ಹಾಕಿದ್ರು. ಅದರಂತೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಅಂತ ಹೇಳಿ ಘೋಷಣೆ ಮಾಡಿದ್ರು. ಹಾಗಂತ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಯಾರಿಗೂ ಅಸಮಾಧಾನವೇ ಇರಲಿಲ್ಲ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಅಸಮಾಧಾನ ಇತ್ತು. ಆದ್ರೆ ಅದನ್ನ ಸಿದ್ದರಾಮಯ್ಯ ಅವರು ನೀಟಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದ್ರು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು ಆಡಳಿತವನ್ನ ನಡೆಸಿದ್ರು. ಈಗ ಸಿದ್ದರಾಮಯ್ಯ ಸ್ಥಾನಕ್ಕೆ ಡಿಕೆ ಬಂದಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಎಡವಿದ್ದೆಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಡಿಕೆ ಎಲೆಕ್ಟೆಡ್ ಸಿಎಂ ಅಲ್ಲ, ಸೆಲೆಕ್ಟೆಡ್ ಸಿಎಂ. ಹೌದು, ಡಿಕೆ ಶಿವಕುಮಾರ್ ಈಗ ಸಿಎಂ ಆಗಿದ್ದಾರೆ. ಹಾಗಂತ ಹೇಳಿ ಅವರು
ಎಲ್ಲರ ವಿಶ್ವಾಸವನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಆದಂಥವರಲ್ಲ. ಬದಲಾಗಿ ಅವರು ಒಪ್ಪಂದದ ಕಾರಣಕ್ಕಾಗಿ ಸಿಎಂ ಆದಂಥವ್ರು. ಹಾಗೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ 2023ರಿಂದಲೂ ಬರೀ ಒಪ್ಪಂದಗಳನ್ನೇ ಮಾಡ್ಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ಜೊತೆಗೆ ಅಧಿಕಾರ ಹಂಚಿಕೆಯ ಒಪ್ಪಂದ, ಅದಾದ ಬಳಿಕ ತಮ್ಮ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಹಿರಿಯ ನಾಯಕರ ಜೊತೆಗೆ ಒಪ್ಪಂದ. ನೀವು ನನ್ನ ಬೆಂಬಲಕ್ಕೆ ನಿಲ್ಲಿ, ನಾನು ಸಿಎಂ ಆದ ಬಳಿಕ ನಿಮ್ಮಿಷ್ಟದಂತೆ ಆಗತ್ತೆ ಅನ್ನುವಂತಹ ರೀತಿ ನೀತಿ ರಿವಾಜುಗಳು. ಈಗ ರಾಜೀನಾಮೆ ಸಲ್ಲಿಕೆ ಮಾಡಿದಂತಹ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರವನ್ನ ಹೇಳಿದ್ರು. ಕೆ.ಎಚ್. ಮುನಿಯಪ್ಪ ವಿಚಾರದಲ್ಲೂ ಇದೇ ಆಗಿದೆ. ಅಂದ್ರೆ ಪ್ರತಿ ಹಂತದಲ್ಲೂ ಡಿ.ಕೆ. ಶಿವಕುಮಾರ್ ಇದೇ ರೀತಿಯ ಒಪ್ಪಂದವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರಿಂದಾನೇ ಈಗ ಡಿ.ಕೆ.ಗೆ ಸಂಕಷ್ಟ ಶುರುವಾಗಿದೆ. ಆಗ ನೀವು ಮಾತು ಕೊಟ್ಟಿದ್ರಿ, ಈಗ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಂದಹಾಗೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಒಂದು ಮಾತನ್ನ ಹೇಳ್ತಾ ಇದ್ರು, ನಮ್ಮ ಸಾಹೇಬ್ರು 6 ತಿಂಗಳು ಲೇಟ್ ಆಗಿ ಸಿಎಂ ಆದ್ರು, ಸಿದ್ದರಾಮಯ್ಯ ಮೊದಲೇ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿತ್ತು ಅಂತ. ಆದ್ರೆ ಇಲ್ಲಿ ವಾಸ್ತವ ಏನಪ್ಪಾ ಅಂತಂದ್ರೆ 6 ತಿಂಗಳ ಹಿಂದೆಯೇ ರಾಹುಲ್ ಗಾಂಧಿ ಅವರು ರಾಜೀನಾಮೆಯನ್ನ ಕೇಳಿದ್ದಾರೆ. ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಇವತ್ತಿನ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು. ಆದ್ರೆ ಆಗ ರಾಹುಲ್ ಗಾಂಧಿ ರಾಜೀನಾಮೆಯನ್ನ ಕೇಳದೆ ಇರೋದಕ್ಕೆ ಕಾರಣ, ಅವತ್ತು ಡಿ.ಕೆ. ಪರವಾಗಿ ಯಾವುದೇ ಹಿರಿಯ ನಾಯಕರು ಕೂಡ ಇರಲಿಲ್ಲ. ಈ ವಿಚಾರ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿತ್ತು. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಳೆದ 6 ತಿಂಗಳಿಂದ ವಿಶ್ವಾಸದಾಟದ ಹೆಸರಿನಲ್ಲಿ ಒಪ್ಪಂದದ ಮಾತುಕತೆಯನ್ನ ಆರಂಭ ಮಾಡಿದ್ರು. ಹಿರಿಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರ ಆಪ್ತರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಇದರ ಪರಿಣಾಮವಾಗಿ ಹೈಕಮಾಂಡ್ ಕೈಗೆ ಒಂದು ವರದಿ ಕೂಡ ಹೋಯಿತು. ಅಂತಿಮವಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರು. ಸದ್ಯ ಡಿ.ಕೆ. ಸಂಪುಟದಲ್ಲಿ ಎದ್ದಿರುವಂತಹ ಅಸಮಾಧಾನದ ಹೊಗೆ ಮುಂದೆ ಜ್ವಾಲಾಮುಖಿ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಸದ್ಯ 13 ಮಂದಿಗೆ ಮಾತ್ರ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಇನ್ನು 21 ಸಚಿವ ಸ್ಥಾನಗಳು ಖಾಲಿ ಉಳ್ಕೊಂಡಿದೆ. ಅವುಗಳ ಮೇಲೆ 70ಕ್ಕೂ ಹೆಚ್ಚು ಶಾಸಕರು ಕಣ್ಣಿಟ್ಟಿದ್ದಾರೆ. ಈ 70 ಶಾಸಕರ ಪೈಕಿ ಡಿ.ಕೆ. ಶಿವಕುಮಾರ್ ಅದೆಷ್ಟು ಮಂದಿಗೆ ಮಾತು ಕೊಟ್ಟಿದ್ದಾರೋ, ಅದೆಷ್ಟು ಒಪ್ಪಂದಗಳಾಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಮಾತು ತಪ್ಪಿದ್ದೇ ಆದಲ್ಲಿ ಪವರ್ ಶೇರಿಂಗ್ ವೇಳೆ ನಡಿಬೇಕಾಗಿದ್ದಂತಹ ಮಹಾಯುದ್ಧ ಸಂಪುಟ ರಚನೆಯ ವೇಳೆ ನಡೆಯುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಪಕ್ಷಕ್ಕಾಗಿ ಎಲ್ಲವನ್ನ ಮಾಡಿದ್ದಾರೆ. ಅವರ ಶ್ರಮಕ್ಕೆ ಫಲ ಸಿಗ್ಲೇಬೇಕು. ಅದರಂತೆ ಅವರಿಗೆ ಈಗ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೂ ಕೂಡ ಅಧಿಕಾರ ಸಿಕ್ಕಿಲ್ಲ. ಎಲ್ಲವನ್ನ ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ಬೇಕಾಗಿದೆ. ಹೈಕಮಾಂಡ್ ಬಾಯಲ್ಲಿ ಯಾರ ಮಾತಿದೆ ಅನ್ನುವಂತಹದ್ದೇ ಗುಟ್ಟಾಗಿಲ್ಲ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ, ಡಿ.ಕೆ. ಗೆದ್ರು ಸೋತಿದ್ದಾರೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ಸುದ್ದಿಗಳು ಹಾಗೂ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.